ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಯಾವ ಒಂದು ಜ್ಯೂಸ್ ವಿಟಮಿನ್ B12ನ ಕೊರತೆಯನ್ನು ನಿವಾರಿಸುತ್ತದೆ? ಆಪ್ಷನ್ಸ್ ಎ ಆಮ್ಲ, ಬಿ ಕಬ್ಬು, ಸಿ ದಾಳಿಂಬೆ, ಡಿ ಬೀಟ್ರೂಟ್. ಸರಿಯಾದ ಉತ್ತರ ಆಪ್ಷನ್ ಡಿ ಬೀಟ್ರೂಟ್. ಬೀಟ್ರೂಟ್ ವಿಟಮಿನ್ B12, ಕಬ್ಬಿಣ ಮತ್ತು ಫೋಲಿಕ್ ಆಮ್ಲದ ಉತ್ತಮ ಮೂಲವಾಗಿದೆ. ಇದು ಕೆಂಪು ರಕ್ತ ಕಣಗಳ ರಚನೆಗೆ ಸಹಾಯ ಮಾಡುತ್ತದೆ ಮತ್ತು ರಕ್ತಹೀನತೆಯನ್ನು ತಡೆಗಟ್ಟುವಲ್ಲಿ ಪರಿಣಾಮಕಾರಿಯಾಗಿದೆ. ಬೀಟ್ರೂಟ್ ರಸವನ್ನು ನಿಯಮಿತವಾಗಿ ಕುಡಿಯುವುದರಿಂದ ರಕ್ತದಲ್ಲಿ ಆಮ್ಲಜನಕದ ಪೂರೈಕೆ ಹೆಚ್ಚಾಗುತ್ತದೆ. ಇದು ಆಯಾಸ ಮತ್ತು ದೌರ್ಬಲ್ಯವನ್ನು ಕಡಿಮೆ ಮಾಡುತ್ತದೆ. ಮತ್ತು ಪಾಲಕ್ ಸೊಪ್ಪು ಸಣ್ಣ ಪ್ರಮಾಣದಲ್ಲಿ ವಿಟಮಿನ್ B12 ಜೊತೆಗೆ ಮೆಗ್ನೀಷಿಯಂ ಮತ್ತು ಕಬ್ಬಿಣದಂತಹ ಖನಿಜಗಳನ್ನು ಹೊಂದಿರುತ್ತದೆ. ಇದು ನರಮಂಡಲವನ್ನು ಬಲಪಡಿಸಲು ಮತ್ತು ಶಕ್ತಿಯ ಮಟ್ಟವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಎರಡನೇ ಪ್ರಶ್ನೆ, ಮಹಿಳೆಯರಿಗೆ ಸ್ತನಗಳಲ್ಲಿ ನೋವು ಕಾಣಿಸಿಕೊಳ್ಳಲು ಕಾರಣವೇನು? ಆಪ್ಷನ್ಸ್ ಎ ರಕ್ತ ಹೆಪ್ಪುಗಟ್ಟುವಿಕೆ, ಬಿ ಹಾರ್ಮೋನ್, ಸಿ ತಪ್ಪಾದ ಒಳ ಉಡುಪು, ಡಿ ಆನುವಂಶಿಕ. ಸರಿಯಾದ ಉತ್ತರ ಆಪ್ಷನ್ ಬಿ ಹಾರ್ಮೋನ್. ಸಾಮಾನ್ಯವಾಗಿ ಮಹಿಳೆಯರ ದೇಹದಲ್ಲಿ ಪ್ರೊಜೆಸ್ಟ್ರಾನ್ ಮತ್ತು ಈಸ್ಟ್ರೋಜನ್ ಹಾರ್ಮೋನ್ಗಳ ಮಟ್ಟವು ಮುಟ್ಟಿನ ಸಮಯದಲ್ಲಿ ಏರಿಳಿತಗೊಳ್ಳುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ಸ್ತನದಲ್ಲಿ ಊತ ಅಥವಾ ಗಡ್ಡೆಯಂತಹ ರಚನೆ ಪ್ರಾರಂಭವಾಗುತ್ತದೆ ಮತ್ತು ನೋವು ಬಹಳಷ್ಟು ಹೆಚ್ಚಾಗುತ್ತದೆ. ಈ ಸಮಸ್ಯೆ ವಯಸ್ಸಾದಂತೆ ಹೆಚ್ಚಾಗುತ್ತದೆ. ಆದಾಗ್ಯೂ ಈ ಸಮಸ್ಯೆ ಋತುಬಂಧದ ನಂತರ ಕೊನೆಗೊಳ್ಳುತ್ತದೆ. ಹಾರ್ಮೋನ್ಗಳಿಂದ ಉಂಟಾಗುವ ಈ ನೋವು ಮುಟ್ಟಿನ 2-3 ದಿನಗಳ ಮೊದಲು ಹೆಚ್ಚಾಗಬಹುದು. ಕೆಲವೊಮ್ಮೆ ಇದು ನಿಮ್ಮ ಮುಟ್ಟಿನ ಚಕ್ರದ ಉದ್ದಕ್ಕೂ ಮುಂದುವರಿಯಬಹುದು. ಮೂರನೇ ಪ್ರಶ್ನೆ, ಮೆಣಸಿನಕಾಯಿ ಮನುಷ್ಯರಿಗೆ ಖಾರವಾಗಿರುತ್ತವೆ, ಆದರೆ ಪಕ್ಷಿಗಳು ಅವುಗಳನ್ನು ಹೇಗೆ ತಿನ್ನುತ್ತವೆ? ಆಪ್ಷನ್ಸ್ ಎ ದೇಹ ರಚನೆ, ಬಿ ಗ್ರಹಿಸಲಾಗುವುದಿಲ್ಲ, ಸಿ ರುಚಿ ಮೊಗ್ಗು ನಾಶ, ಡಿ ಕಟುವಾದ ನಾಲಿಗೆ. ಸರಿಯಾದ ಉತ್ತರ ಆಪ್ಷನ್ ಎ ದೇಹ ರಚನೆ. ಪಕ್ಷಿಗಳು ಮೆಣಸಿನಕಾಯಿಯನ್ನು ಬಹಳ ಉತ್ಸಾಹದಿಂದ ತಿನ್ನುತ್ತವೆ, ಆದರೆ ಅವು ಮನುಷ್ಯರಂತೆ ಅವುಗಳಿಗೆ ಬಾಯಿಯಲ್ಲಿ ಉರಿತದ ಅನುಭವ ಉಂಟಾಗುವುದಿಲ್ಲ. ವಾಸ್ತವದಲ್ಲಿ ತಮ್ಮ ದೇಹದಲ್ಲಿ ವಿಭಿನ್ನ ರೆಸೆಪ್ಟರ್ಗಳು ಹೊಂದಿರುತ್ತವೆ. ಅವು ಕ್ಯಾಪ್ಸೈಸಿನ್ ಅನ್ನು ಗ್ರಹಿಸಲು ಸಾಧ್ಯವಾಗುವುದಿಲ್ಲ. ಈ ಕಾರಣದಿಂದ ಅವುಗಳಿಗೆ ಮೆಣಸಿನಕಾಯಿಯ ರುಚಿ ಗ್ರಹಿಸಲು ಸಾಧ್ಯವಾಗುವುದಿಲ್ಲ. ಇದರಿಂದಾಗಿ ಹಕ್ಕಿಗಳಿಗೆ ಮೆಣಸಿನಕಾಯಿ ಖಾರ ಕಾಣುವುದಿಲ್ಲ. ನಾಲ್ಕನೇ ಪ್ರಶ್ನೆ, ತೀರ್ಥವನ್ನು ತೆಗೆದುಕೊಂಡ ನಂತರ ಕೈಗಳನ್ನು ತಲೆಯ ಮೇಲೆ ತಟ್ಟಿಕೊಳ್ಳುವ ಆಧ್ಯಾತ್ಮ ಮಹತ್ವವೇನು? ಆಪ್ಷನ್ಸ್ ಎ ಅಹಂಕಾರ ನಾಶ, ಬಿ ಮನಃಶುದ್ಧಿ, ಸಿ ಶಕ್ತಿ ಕೇಂದ್ರ ತೇಜಸ್ವಿ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ತೀರ್ಥವು ದೇವರ ಆಶೀರ್ವಾದ ಹೊಂದಿದ ಪವಿತ್ರ ಜಲವಾಗಿದೆ. ಇದನ್ನು ಸೇವಿಸುವುದು ದೇಹ ಮನಸ್ಸು ಶುದ್ಧೀಕರಿಸಲು ಮಾಡಲಾಗುವ ಶ್ರದ್ಧಾಕ್ರಮ. ತೀರ್ಥವನ್ನು ಸೇವಿಸಿದ ಬಳಿಕ ಬಲಹಸ್ತದಿಂದ ತಲೆಯ ಮೇಲೆ ತಟ್ಟುವುದು ನಮ್ಮ ಅಹಂಕಾರವನ್ನು ತ್ಯಜಿಸುವ ಸಂಕೇತ. ತೀರ್ಥ ಸೇವನೆಯ ಬಳಿಕ ಕೆಲವು ಮಂದಿ ಕಣ್ಣಿಗೂ ತಟ್ಟಿಕೊಳ್ಳುತ್ತಾರೆ. ಇದು ಜ್ಞಾನ, ಶುದ್ಧ ದೃಷ್ಟಿಕೋನ ಹಾಗೂ ದೈವಿಕ ಪ್ರಭಾವವನ್ನು ಏರಿಸಲು ಸಹಾಯಕ. ತೀರ್ಥವನ್ನು ಶಿರಸ್ಸಿಗೆ ತಟ್ಟುವುದರಿಂದ ದೇವರ ಕೃಪೆ ನನ್ನ ಮೇಲೆ ಸದಾ ಇರಲಿ ಎಂಬ ನಂಬಿಕೆ ವ್ಯಕ್ತವಾಗುತ್ತದೆ. ಈ ಕ್ರಿಯೆ ಅಹಂಕಾರದ ನಿವಾರಣೆ ಮತ್ತು ದೇವರ ಮುಂದಿರುವ ಶರಣಾಗತಿಯ ಚಿಹ್ನೆ ಎಂದು ಧರ್ಮಗ್ರಂಥಗಳು ವಿವರಿಸುತ್ತವೆ. ಆಧ್ಯಾತ್ಮಿಕತೆಯ ಪ್ರಕಾರ ಶ್ರೀಚಕ್ರವು ಆಧ್ಯಾತ್ಮಿಕ ಕೇಂದ್ರವಾಗಿದ್ದು, ತೀರ್ಥದಿಂದ ಆ ಶಕ್ತಿ ಕೇಂದ್ರ ತೇಜಸ್ವಿಯಾಗುತ್ತದೆ. ಐದನೇ ಪ್ರಶ್ನೆ, ಗ್ಯಾಸ್ಟ್ರಿಕ್ನಂತಹ ಸಮಸ್ಯೆಗಳಿಂದ ಪರಿಹಾರ ಪಡೆಯಲು ಯಾವುದು ಉತ್ತಮ ಪರಿಹಾರ? ಆಪ್ಷನ್ಸ್ ಎ ವ್ಯಾಯಾಮ, ಬಿ ಹೆಚ್ಚು ನೀರು ಸೇವನೆ, ಸಿ ಆಯಿಲ್ ಪುಲ್ಲಿಂಗ್, ಡಿ ಅಭ್ಯಂಗ ಸ್ನಾನ. ಸರಿಯಾದ ಉತ್ತರ ಆಪ್ಷನ್ ಸಿ ಆಯಿಲ್ ಪುಲ್ಲಿಂಗ್. ಬಾಯಿಯಲ್ಲಿ ಎಣ್ಣೆಯನ್ನು ಹಾಕಿ ಬಾಯಿ ಮುಕ್ಕಳಿಸುವುದನ್ನು ಆಯಿಲ್ ಪುಲ್ಲಿಂಗ್ ಎಂದು ಕರೆಯಲಾಗುತ್ತದೆ. ಆಯಿಲ್ ಪುಲ್ಲಿಂಗ್ ಹೊಟ್ಟೆಗೆ ಪ್ರಯೋಜನಕಾರಿಯಾದ ಹಳೆಯ ಪಾಕವಿಧಾನವಾಗಿದೆ. ಇದು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ, ವಿಷವನ್ನು ಹೊರಹಾಕುತ್ತದೆ, ಬಾಯಿಯಿಂದ ಕೆಟ್ಟ ಬ್ಯಾಕ್ಟೀರಿಯಾವನ್ನು ತೆಗೆದುಹಾಕುತ್ತದೆ ಮತ್ತು ಆಯಿಲ್ ಪುಲ್ಲಿಂಗ್ ಹಳದಿ ಹಲ್ಲುಗಳು ಅಥವಾ ಹಲ್ಲಿನ ಕೊಳೆತವನ್ನು ತೆಗೆದುಹಾಕುವಲ್ಲಿ ಪರಿಣಾಮಕಾರಿಯಾಗಿದೆ.
ನಿಮ್ಮ ಅಡುಗೆ ಮನೆಯಲ್ಲಿ ಇರಿಸಲಾಗಿರುವ ತೆಂಗಿನ ಎಣ್ಣೆಯನ್ನು ಬಳಸಿ ಆಯಿಲ್ ಪುಲ್ಲಿಂಗ್ ಮಾಡುವ ಮೂಲಕ ಹೊಟ್ಟೆಯ ಸಮಸ್ಯೆಗಳನ್ನು ಗುಣಪಡಿಸಬಹುದು. 6ನೇ ಪ್ರಶ್ನೆ, ಯಾವ ಮರದ ಎಣ್ಣೆಯನ್ನು ದ್ರವ ಚಿನ್ನ ಎಂದು ಕರೆಯಲಾಗುತ್ತದೆ? ಆಪ್ಷನ್ಸ್ ಎ ತಾಳೆ ಮರ, ಬಿ ಶ್ರೀಗಂಧದ ಮರ, ಸಿ ಅಗರ್ವುಡ್ ಮರ, ಡಿ ಬೇವಿನ ಮರ. ಸರಿಯಾದ ಉತ್ತರ ಆಪ್ಷನ್ ಸಿ ಅಗರ್ವುಡ್ ಮರ. 1 kg ಅಗರ್ವುಡ್ ಮರದ ಬೆಲೆ ಸುಮಾರು 83 ಲಕ್ಷ ರುಗಳಷ್ಟು. ಈ ಮರದ ಎಣ್ಣೆಯನ್ನು ದ್ರವ ಚಿನ್ನ ಎಂದು ಕರೆಯಲಾಗುತ್ತದೆ. ಔದ್ ಎಣ್ಣೆಯನ್ನು ಈ ಮರದಿಂದ ತಯಾರಿಸಲಾಗುತ್ತದೆ. ಈ ತೈಲವನ್ನು ಸುಗಂಧಿ ಮತ್ತು ಸುಗಂಧ ದ್ರವ್ಯಗಳ ತಯಾರಿಕೆಯಲ್ಲಿ ಬಳಸಲಾಗುತ್ತದೆ. ಈ ಕಾರಣಕ್ಕಾಗಿ ಅದರ ತೈಲವು ತುಂಬಾ ದುಬಾರಿಯಾಗಿದೆ. 1 ಕಿಲೋಗ್ರಾಂ ಔದ್ ಎಣ್ಣೆಯನ್ನು ಖರೀದಿಸಲು ನೀವು 25 ಲಕ್ಷ ರೂಪಾಯಿ ಖರ್ಚು ಮಾಡಬೇಕಾಗುತ್ತದೆ. 7ನೇ ಪ್ರಶ್ನೆ, ಮಳೆಗಾಲದಲ್ಲಿ ಯಾವುದನ್ನು ಸೇವಿಸುವುದರಿಂದ ದೇಹದ ಮೇಲೆ ಪರಿಣಾಮ ಬೀರುತ್ತದೆ? ಆಪ್ಷನ್ಸ್ ಎ ಕರಿದ ಆಹಾರ, ಬಿ ಟೀ ಕಾಫಿ, ಸಿ ಮೊಸರು, ಡಿ ಪನ್ನೀರ್. ಸರಿಯಾದ ಉತ್ತರ ಆಪ್ಷನ್ ಸಿ ಮೊಸರು. ಆಯುರ್ವೇದದ ಪ್ರಕಾರ ಮಳೆಗಾಲದಲ್ಲಿ ಮೊಸರು ಸೇವಿಸುವುದರಿಂದ ದೇಹದ 3 ದೋಷಗಳಾದ ವಾತ, ಪಿತ್ತ ಮತ್ತು ಕಫಗಳ ಮೇಲೆ ಪರಿಣಾಮ ಬೀರುತ್ತದೆ. ಇದು ದೇಹವನ್ನು ದುರ್ಬಲಗೊಳಿಸುತ್ತದೆ ಮತ್ತು ಅನೇಕ ರೋಗರುಜಿನಗಳಿಗೆ ಕಾರಣವಾಗುತ್ತದೆ. ವಿಶೇಷವಾಗಿ ಸಂಧಿವಾತ ಅಥವಾ ಯಾವುದೇ ರೀತಿಯ ಕೀಲು ನೋವು ಸಮಸ್ಯೆ ಇರುವವರು ಮಳೆಗಾಲದಲ್ಲಿ ರಾತ್ರಿ ಮೊಸರು ಮತ್ತು ಮಜ್ಜಿಗೆಯನ್ನು ಸೇವಿಸಬಾರದು. ಇದಲ್ಲದೆ ನಿಮಗೆ ಶೀತ ಮತ್ತು ಕೆಮ್ಮು ಎರಡೂ ಇದ್ದರೆ ಅದನ್ನು ಸಂಪೂರ್ಣವಾಗಿ ತಪ್ಪಿಸಿ. ಮಧ್ಯಾಹ್ನ ಇದನ್ನು ತಿನ್ನುವುದು ಉತ್ತಮ. 8ನೇ ಪ್ರಶ್ನೆ, ಏಡಿ ಮಾಂಸ ತಿನ್ನುವುದರಿಂದ ಯಾವ ಕಾಯಿಲೆ ಬರುವುದಿಲ್ಲ? ಆಪ್ಷನ್ಸ್ ಎ ಹೃದ್ರೋಗ, ಬಿ ಬಿಪಿ, ಸಿ ಕ್ಯಾನ್ಸರ್, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಏಡಿ ಮಾಂಸವು ಮೆದುಳಿನ ಆರೋಗ್ಯ, ಹೃದಯವನ್ನು ಬಲಪಡಿಸುತ್ತದೆ. ಏಡಿಗಳಲ್ಲಿ ಇರುವ ಒಮೆಗಾ 3 ಕೊಬ್ಬಿನಾಮ್ಲಗಳು ಹೃದ್ರೋಗಗಳಿಂದ ರಕ್ಷಿಸುತ್ತದೆ. ಅಧಿಕ ರಕ್ತದೊತ್ತಡ ಇರುವವರಿಗೆ ಏಡಿ ಅತ್ಯುತ್ತಮ ಆಯ್ಕೆಯಾಗಿದೆ. ಬಿಪಿಯನ್ನು ಚಿಟಿಕೆಯಷ್ಟು ಸುಲಭವಾಗಿ ಕಡಿಮೆ ಮಾಡುತ್ತದೆ. ಏಡಿಗಳನ್ನು ನಿಯಮಿತವಾಗಿ ತಿನ್ನುವುದು ಮೆದುಳಿನ ಆರೋಗ್ಯವನ್ನು ಸುಧಾರಿಸುತ್ತದೆ. ಏಡಿ ಮಾಂಸದಲ್ಲಿ ಉತ್ತಮ ಪ್ರಮಾಣದ ವಿಟಮಿನ್ ಎ ಇದ್ದು ಕಣ್ಣಿನ ದೃಷ್ಟಿ ಸುಧಾರಣೆ ಮಾಡುವುದು ಮತ್ತು ಇದು ಸ್ನಾಯುಗಳು ದುರ್ಬಲಗೊಳ್ಳುವುದು ಅಷ್ಟೇ ಅಲ್ಲದೆ ಏಡಿ ಮಾಂಸ ಸೇವಿಸುವುದರಿಂದ ಇನ್ಸುಲಿನ್ ಮಟ್ಟವನ್ನು ಸಮತೋಲನದಲ್ಲಿಡಬಹುದು. ಇದು ಟೈಪ್ 2 ಮಧುಮೇಹಿಗಳಿಗೆ ಹೆಚ್ಚು ನೆರವಾಗುತ್ತದೆ. 9ನೇ ಪ್ರಶ್ನೆ, ಆಯುರ್ವೇದದ ಪ್ರಕಾರ ದಿನದ ಯಾವ ಸಮಯಕ್ಕೆ ಊಟವನ್ನು ಮಾಡಬೇಕು? ಆಪ್ಷನ್ಸ್ ಎ 7 ರಿಂದ 9, ಬಿ 12 ರಿಂದ 1:30, ಸಿ 6:30 ರಿಂದ 7:30, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಉಪಹಾರದ ಸೂಕ್ತ ಸಮಯ ಬೆಳಗ್ಗೆ 7 ರಿಂದ 9 ಈ ಸಮಯದಲ್ಲಿ ಜೀರ್ಣಶಕ್ತಿ ನಿಧಾನವಾಗಿರುತ್ತದೆ. ಹಾಲು, ಮೊಸರು, ಹಣ್ಣು ಹೀಗೆ ಹಾಲುಧರಿತ ಹಾಗೂ ಲಘು ಆಹಾರವು ಸೂಕ್ತ. ಬೆಳಗಿನ ಉಪಹಾರ ತಡವಾದರೆ ಶರೀರದಲ್ಲಿ ಆಮ್ಲ ಜಮಾಯಿಸುತ್ತದೆ. ಇದರಿಂದ ಒತ್ತಡ, ತೂಕ ಹೆಚ್ಚಳ, ಹೊಟ್ಟೆ ಗೊಂದಲಕ್ಕೆ ಕಾರಣವಾಗಬಹುದು. ಮಧ್ಯಾಹ್ನದ ಊಟ 12 ರಿಂದ 1:30 ಇದು ದೇಹದ ಜೀರ್ಣಶಕ್ತಿಯ ತೀವ್ರ ಸಮಯ. ಈ ವೇಳೆ ಭಾರವಾದ ಆಹಾರವು ಸುಲಭವಾಗಿ ಜೀರ್ಣವಾಗುತ್ತದೆ. 2 ಊಟಗಳ ಮಧ್ಯೆ ಕನಿಷ್ಠ 4 ಗಂಟೆಗಳ ಅಂತರ ಇರಲಿ. ಇದು ದೇಹಕ್ಕೆ ಪೂರ್ಣ ಜೀರ್ಣ ಸಮಯವನ್ನು ನೀಡುತ್ತದೆ. ಮೆಟಬಾಲಿಸಂ ಕೂಡ ಚೆನ್ನಾಗಿರುತ್ತದೆ. ಇನ್ನು ಮಧ್ಯಾಹ್ನದ ಊಟವೇ ದಿನದ ಮುಖ್ಯ ಭೋಜನ. ಒಂದು ವೇಳೆ ನಿಮ್ಮ ಉಪಹಾರದಿಂದ ಸಿಗಬೇಕಾದ ಶಕ್ತಿ ಸಿಗದಿದ್ದರೆ ಈ ಭೋಜನದಿಂದ ಸಿಗಬಹುದು. ಇನ್ನು ರಾತ್ರಿ ಊಟದ ಸಮಯ 6:30 ರಿಂದ 7:30. ಜೀರ್ಣಶಕ್ತಿ ಮತ್ತೆ ನಿಧಾನವಾಗುವ ಕಾರಣ ಹಗುರವಾದ ಕಡಿಮೆ ಮಸಾಲೆಯ ಆಹಾರವನ್ನು ಸೇವಿಸುವುದು ಉತ್ತಮ. ರಾತ್ರಿ ತಡವಾಗಿ ತಿಂದರೆ ಆಯುರ್ವೇದದ ಪ್ರಕಾರ ಆಮ್ಲ ಹೆಚ್ಚುತ್ತದೆ. ಇದರಿಂದ ನಿದ್ರಾ ಗೊಂದಲ, ತೂಕ ಹೆಚ್ಚಳ, ಹಾರ್ಮೋನ್ ಸಮಸ್ಯೆಗೆ ಕಾರಣವಾಗುತ್ತದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.